ನಮಸ್ಕಾರ. ಇವತ್ತು ನಾನು ಒಂದು ಸ್ವೀಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನಾನು ನಿಮಗೆ ನಿನ್ನೆ ಹೇಳ್ದಂಗೆ ಇವತ್ತು ಮೊದಲನೇ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಅದು ಇವತ್ತು ಶುಕ್ರವಾರ ಆದ್ದರಿಂದ ಇವತ್ತು ನಾನು ಸ್ವೀಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಅದೇನು ಅಂತ ಅಂದರೆ ಕ್ಷೀರಾನ್ನ. ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಅಕ್ಕಿ 1 ಕಪ್ಪು, ಹಾಲು 1 ಕಪ್ಪು, ಸಕ್ಕರೆ 1 ಕಪ್ ತಗೊಂಡಿದ್ದೀನಿ, ತುಪ್ಪ ಸ್ವಲ್ಪ, ಸಾಫ್ರನ್ನು ಸ್ವಲ್ಪ, ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿದ್ದೀನಿ. ಕೇಸರಿ ದಳನ ಬೆಚ್ಚಗಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಕುಕ್ಕರಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಹಾಲು, ಅದಕ್ಕೆ ಆ್ಯಕ್ಚುಲಿ ಇದಕ್ಕೆ 2 ಕಪ್ಪು ಹಾಲನ್ನು ಹಾಕಿ 3ನೇ ಕಪ್ಪನ್ನು ನಾನು ನೀರು ಹಾಕ್ತಾ ಇದ್ದೀನಿ. ಸೊ ಮೇಲೆ ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಲಿಕ್ಕೆ ಹೊರಟಿದ್ದೀನಿ. ಸೊ ಇದಕ್ಕೆ ಇನ್ನೊಂದು ಕಪ್ಪನ್ನು ನೀರನ್ನು ಆ್ಯಡ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡೋಣ. ಅಕ್ಕಿನ ಕುಕ್ಕರಲ್ಲಿ ಕೂಗ್ಸಿಟ್ಕೊಂಡಿದ್ದೀನಿ. ಅದರಿಂದ ಇದಕ್ಕೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ. ಬೇಯಿಸಿರೋ ಅನ್ನನ ಈಗ ಕುಕ್ಕರ್ ವಿಷಲ್ ಬಿಟ್ಟಿದೆ. ಸೊ ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಕುಕ್ಕರಿಂದ ತೆಗೆದಿದ್ದನ್ನು ನಾನು ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಇರೋದ್ರಿಂದ ಇದನ್ನು ಅದರ ಜೊತೆಗೆ ಅದು ಹಿಂಗಿಸ್ಬೇಕು. 1 ಕಪ್ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಳ್ತಾ ನಾನು ಅದನ್ನು ಗಟ್ಟಿ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಇದು ಸ್ವಲ್ಪ ಬಾಣಲಿಯಿಂದ ಮೇಲಕ್ಕೆ ಎದ್ದೇಳೋ ತನಕ ಗಟ್ಟಿ ಆಗೋ ತನಕ ಸ್ವಲ್ಪ ಕುದಿಸ್ಕೊಳ್ತಾ ಇರಬೇಕು. ಈಗ ಕೇಸರಿ ದಳದನ್ನು ಆ್ಯಡ್ ಮಾಡೋಣ. ಈ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಈಗ ನಾವು ಈ ಕಡೆ ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನಲ್ಲಿ ತುಪ್ಪ ಹಾಕಿ ನಾವು ಡ್ರೈ ಫ್ರೂಟ್ಸನ್ನ ಹುರ್ಕೊಳ್ಳೋಣ ಬನ್ನಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ ಇದನ್ನು ಹಾಕ್ತಾ ಇದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ದ್ರಾಕ್ಷಿನ ಹಾಕ್ಕೋಬೋದು. ಜೊತೆಗೆ ಬಾದಾಮಿನೂ ನೀವು ಹೆಚ್ಚಿ ಸಣ್ಣಗೆ ಉದ್ದುದ್ದಕ್ಕೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಬಾಯಿಗೆ ತಿಂತಾ ಇದ್ದರೆ ಸಿಗ್ತಾ ಇರತ್ತೆ, ತುಂಬ ಚೆನ್ನಾಗಿರತ್ತೆ ನೋಡಿ ತಿನ್ನೋದಕ್ಕೆ. ಸೊ ಈಗ ನಮ್ಮದು ರೆಸಿಪಿ ರೆಡಿಯಾಗಿದೆ. ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನನ್ನ ಮೊದಲನೇ ರೆಸಿಪಿ ಇವಾಗ ರೆಡಿಯಾಗಿದೆ. ಸೊ ಇವತ್ತು ಫಸ್ಟ್ ನಾನು ಮಾಡ್ತಾ ಇರೋದ್ರಿಂದ ಇದನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಅನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಈಗ ತಗೊಂಡೋಗೋಣ ಬನ್ನಿ, ದೇವ್ರ ಹತ್ರ ಇಟ್ಬಿಟ್ಟು ಬರ್ತೀನಿ. ನೋಡಿದ್ರಲ್ಲ ಕ್ಷೀರಾನ್ನ ಹೇಗೆ ಮಾಡೋದು ಅಂತ. ನೀವು ಕೂಡ ಮಾಡಿ ಇದನ್ನು ಟೇಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಹೆಲ್ದಿ ಕುಕಿಂಗ್, ಹ್ಯಾಪಿ ಈಟಿಂಗ್.